ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. Lakme Iconic Kajal, now 2 times darker, cause bat wings are the new cat eyes. Fashion devils paint angel wings. The butterfly effect. Attract, distract. I fly with my eyes. Lakme Iconic, 24 hours of sling. ಎರೆಬೈಲ್ನ ಸ್ವಾಮಿ ವಿವೇಕಾನಂದ ಯುವಕ ಸಂಘದ ಆಶ್ರಯದಲ್ಲಿ ದಿನಾಂಕ 6ರಂದು ಸಂಜೆ 7 ಗಂಟೆಗೆ ಸ್ವಾಮಿ ವಿವೇಕಾನಂದ ಕ್ರೀಡಾಂಗಣ ಎರೆಬೈಲ್ನಲ್ಲಿ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ. ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ 20,000 ರೂಪಾಯಿ, ದ್ವಿತೀಯ ಬಹುಮಾನ 15,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ, ಚತುರ್ಥ ಬಹುಮಾನ 5,000 ರೂಪಾಯಿ ನೀಡಲಾಗುವುದೆಂದು ತಿಳಿಸಲಾಗಿದೆ. ಅರಣ್ಯವಾಸಿಗಳ ಸಾಗುವಳಿ ಭೂಮಿಗೆ ಸಂಬಂಧಿಸಿ ಹಾಗೂ ಅರಣ್ಯವಾಸಿಯ ಹಿತ ಕಾಪಾಡುವ ದೃಷ್ಟಿಯಿಂದ ಅರಣ್ಯವಾಸಿಗಳ ಕಾವಲು ಪಡೆ ರಚಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ನಿರ್ಧರಿಸಿದೆ ಎಂದು ಅಧ್ಯಕ್ಷರಾದ ರವೀಂದ್ರ ನಾಯಕ್ ತಿಳಿಸಿದ್ದಾರೆ. ಸಿದ್ದಾಪುರದ ಬಾಲಭವನದಲ್ಲಿ ಅರಣ್ಯ ಅತಿಕ್ರಮಣದಾರರ ಸಭೆಯ ನಂತರ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಯಾವುದೇ ಪಕ್ಷ ಇದೆ ಅಂತ ನಮ್ಮ ಹೋರಾಟಗಳನ್ನ ಅತಿಲಾಗಿರ್ಕೊಳ್ಳಿ ಸಾಧ್ಯನೇ ಇಲ್ಲ. ನಮ್ಮ ಪಕ್ಷ ಇದ್ದಾಗ ನಾವು ಹೆಚ್ಚಿನ ಹೋರಾಟಗಳನ್ನ ಮಾಡ್ತೇವೆ. ಯಾಕಂದ್ರೆ ಆ ಪಕ್ಷದ ನಮ್ಗೆ ಜವಾಬ್ದಾರಿ ಇದೆ, ಜವಾಬ್ದಾರಿ ನಮ್ಮನ್ನು ಗೌರವಿಸ್ತದೆ. ನಮ್ಮ ಪಕ್ಷ ಇದ್ದಾಗ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ದೊಡ್ಡ ಪ್ರಮಾಣದ ನಾವು ಒತ್ತಡವನ್ನು ತರ್ತೇವೆ. ಉದಾಹರಣೆ ಕೊಟ್ಟೇ ಅಲ್ಲ, ಕಳೆದ ಸಾರಿ 2017 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಮುರುಡೇಶ್ವರದ ಕಾರವಾರಿಗೆ ನಾವೆಲ್ಲರೂ 130 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ. 18-20 ಸಾವಿರ ಜನ ಕಾರವಾರ ಸೇರಿಸಿದ್ವಿ ಕೊನೆಯ ದಿವಸ. ಅದರ ಪ್ರತಿಫಲ ಕಾರವಾರ ಸಾಹೇಬರ ಸ್ಪೀಕರ್ ತಗೊಂಡು ಅದರ ವಿಷಯ ತಗೊಂಡು GPS ಆಯ್ತು. ಇವತ್ತೆ ಪಕ್ಷದ ಇದ್ದಾಗಲೇ ನಾವೇನೋ ಧ್ವನಿ ಎತ್ತ ಪಕ್ಷ ವಿರೋಧಿ ಚಟುವಟಿಕೆ ಆಗುವುದಿಲ್ಲ. ಜನರ ಬಗ್ಗೆ ಇರುವಂತ ಕಳಕಳಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಹೆಚ್ಚಿನ ಅಧಿಕಾರ ಇದೆ. 2, 1 ನಾನು ಆ ಪಕ್ಷದ ಸದಸ್ಯ, ಸಾಮಾನ್ಯ ಸದಸ್ಯ. 2ನೇದು ಈ ಕಾನೂನು ತಂದದೇ ಕಾಂಗ್ರೆಸ್ ಪಕ್ಷ. ಈ ಕಾನೂನು ತಂದದೇ ಕಾಂಗ್ರೆಸ್ ಪಕ್ಷ. ತಂದಂತ ಕಾನೂನು ಬಗ್ಗೆ ಆ ಪಕ್ಷದವ್ರಿಗೆ ಪ್ರಶ್ನೆ ಕೇಳಿದ್ರೆ ಅದು ವಿರೋಧ ಆಗ್ತದ್ಯಾ? ಏನೇ ಮಾಡಿದ್ರೆ ತಪ್ಪಾಗ್ತದ್ಯಾ? ಆಗುದಿಲ್ಲ. ಹಾಗಾಗಿ ನಮ್ಮ ಹೋರಾಟವನ್ನ ನಿರಂತರವಾಗಿ ಮುಂದುವರಿಸ್ತೇವೆ. ಕೊನೆಯ ಒಬ್ಬ ಅರಣ್ಯ ಅತಿಕ್ರಮಣದಾರಿಗೂ ನಮ್ಮ ಕೈಲಾಗುವಂತ ಸಹಾಯ ಮಾಡ್ತೇವೆ. ಆ ದಿಶೆಯಲ್ಲಿ ಇನ್ನೂ ಪರಿಣಾಮಕಾರ ಆಗಬೇಕಂತ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡ್ತಾ ಇದ್ದೇವೆ, ಕಾವಲು ಪಡೆ. ಸಿರ್ಸಿ ತಾಲೂಕಿನ ರಂಗಾಪುರದಲ್ಲಿ ಅಡಿಕೆ ತೋಟಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು 1 ಲಕ್ಷಕ್ಕೂ ಅಧಿಕ ಹಾನಿ ಉಂಟಾದ ಘಟನೆ ಜರುಗಿದೆ. ಬಡ ರೈತ ಮುಕಪ್ಪ ಮಡಿವಾಳ್ ತಮ್ಮ ತೋಟಕ್ಕೆ ಬೆಂಕಿ ಬಿದ್ದಿದ್ದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.